ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಾವಣ್ಯ ರಂಜಿತ್ ವ್ಲಾಗ್ಸ್. ನಾನು ನಿಮ್ಮ ಲಾವಣ್ಯ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರೂ ಚೆನ್ನಾಗಿರ್ಬೇಕಂತ ಕೂಡ ಅನ್ಕೋತೀನಿ. ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂದರೆ, ಸುಮಾರು 3.5 ವರ್ಷ ಆದಮೇಲೆ ನನ್ನ ಬೆಸ್ಟ್ ಫ್ರೆಂಡು ಮನೆಗೆ ಬರ್ತಿದ್ದಾಳೆ. ಅದು ಏನು ಯಾಕೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆ್ಯಕ್ಚುಲಿ ಲಾಸ್ಟ್ ಟೈಮ್ ಒಂದ್ಸಲ ಅವಳು ಬರಬೇಕು ಅಂತ ಹೇಳಿ ಕಾಲ್ ಮಾಡಿದ್ದಾಳೆ. ನಾನು ಹೊರಗಡೆ ಇದ್ದಾಗ ನನ್ನ ಫೋನ್ ಹೊರಗಡೆ ತೆಗಿಯಲ್ಲ. ಅದು ಹೊರಗಡೆ ತೆಗೆದು ನಾನು ಏನಾದರೂ ಮಾತಾಡಿಕೊಂಡು ಅಲ್ಲಿ ಯಾವುದಾದ್ರೂ ಒಂದು ಜಾಗಕ್ಕೆ ಹೋಗಿದ್ದೀನಿ ಅಂದರೆ ಅಲ್ಲೇ ಬಿಟ್ಟು ಬಂದುಬಿಡ್ತೀನಿ. ಹಂಗಾಗಿ ಸರಿ ಅಂತ ಹೇಳಿ ನಾನು ತೆಗ್ದಿರಲಿಲ್ಲ. ಮನೆಗೆ ಬಂದು ಮತ್ತೆ ನಾನು ಕಾಲ್ ಮಾಡಿದಾಗ, ಅದು ಅವಳು ಕಾಲ್ ಮಾಡಿದಾಗ ನಾನು ಕಾಲ್ ಮಾಡಲಿಲ್ಲ, ಮಾರನೇ ದಿನ ಕಾಲ್ ಮಾಡಿದೆ. ಹಂಗಾಗಿ ಊರಿಗೆ ಬರೋಣ ಅಂತ ಅಂದ್ಕೊಂಡಿದ್ದೆ ಕಣೆ, ನೀನು ಕಾಲ್ ಪಿಕ್ ಮಾಡಿಲ್ಲ, ಅದಕ್ಕೆ ಸುಮ್ಮನೆ ಆದೆ ಅಂತ ಹೇಳಿದ್ಲು. ಸಖತ್ ಬೇಜಾರಾಗೋಯಿತು ನನಗೆ. ಅಯ್ಯೋ ಏನು ಇದು, ಅವಳು ಯಾವ ಟೈಮಲ್ಲಿ ಹೆಂಗಿರ್ತಾಳೋ ಏನೋ, ಏನಕ್ಕೆ ಬರಬೇಕು ಅಂತ ಅಂದ್ಕೊಂಡಿದ್ಲೋ, ನಾನು ಪಿಕ್ ಮಾಡಿಲ್ವಲ್ಲ ಅಂತ ಅದೇ ಮನಸ್ಸಲ್ಲಿ ಕೊರಿತಾನೇ ಇತ್ತು ನನಗೆ. ಸರಿ ಅಂತ ಹೇಳಿ ಬಾ ಇವಾಗ ಅಂತ ಹೇಳಿದೆ. ಸರಿ ಬರ್ತೀನಿ ಅಂತ ಹೇಳಿದ್ಲು. 2 ದಿನ ರಜೆ ಹಾಕಿದ್ದೀನಿ, ಬರ್ತೀನಿ ಅಂತ ಹೇಳಿದ್ಲು. ನನಗೂ ಖುಷಿ ಆಯಿತು. ಈ ಥರ ದೀಪಿಕಾ ಚಿಕ್ಕಿ ಬರ್ತಾಳೆ ಅಂತ ಹೇಳಿದ್ಮೇಲೆ ನನ್ನ ಮಗಳು ಅಷ್ಟೇ ಯಾವಾಗ ಬರ್ತಾರೆ ಅಂತ ಕೇಳ್ತಾನೆ ಇದ್ಲು. ನಾನು ಅವಳನ್ನ ನೋಡಿ ಸುಮಾರು ತಿಂಗಳುಗಳು, ವರ್ಷನೇ ಕಳೆದೋಯ್ತು. ಹಂಗಾಗಿ ಫಸ್ಟ್ ಅವಳನ್ನ ನೋಡಿದಾಗ ನಿಜವಾಗ್ಲೂ ನನಗೆ ಗೊತ್ತೇ ಹಿಡ್ದಿಲ್ಲ. ಅಷ್ಟು ಅವಳು ನಾನು ಫಸ್ಟ್ ಟೈಮ್ ನೋಡಿದಾಗ ತುಂಬ ಸಣ್ಣ ಇದ್ದಿದ್ದು. ಅವಳು ಸಣ್ಣ ಇದ್ಲು, ನಾನು ಸಣ್ಣ ಇದ್ದೆ. ನಮ್ಮ ಫ್ರೆಂಡ್ಶಿಪ್ ಒಂಥರ ಹೇಳ್ಬೇಕು ಅಂತಂದರೆ, ನಾವು ಕ್ಲೋಸಾಗಿ ಇದ್ದವರು ನಮ್ಮ ಜೊತೆಯಲ್ಲಿ ಇವಾಗ ಅಷ್ಟು ಕಾಂಟ್ಯಾಕ್ಟ್ ಆಗಲಿ, ಅಷ್ಟು ಕನೆಕ್ಟ್ ಆಗಿಲ್ಲ. ಆದರೆ ನಮ್ಮಿಬ್ಬರ ಮಧ್ಯೆ ಒಂಚೂರು ಈಗೋ ಅನ್ನೋದಿತ್ತು. ಅವಳನ್ನ ನೋಡಿದ್ರೆ ನಾನು ಕಿತ್ತಾಡ್ತಿರ್ಲಿಲ್ಲ, ಬಟ್ ಏನೋ ಒಂಥರ ಅವಳಿಗೂ ಒಂಥರ ಈಗೋ, ನನಗೂ ಒಂಥರ ಈಗೋ, ಆ ಥರ ಇತ್ತು ನಾವು ಒಟ್ಟಿಗೆ ಕೆಲಸ ಮಾಡಬೇಕಾದ್ರೆ. ಆದರೆ ಅವಳಿಗೂ ಮದುವೆ ಆಯಿತು, ನನಗೂ ಮದುವೆ ಆಯಿತು. ಮದುವೆ ಆದಮೇಲೆ ನಾವಿಬ್ಬರು ತುಂಬ ಕ್ಲೋಸ್ ಆಗಿಬಿಟ್ವಿ. ಹೆಂಗೆ ಅಂದರೆ, ನಾವು ಅಂದ್ಕೊಂಡೇ ಇರಲಿಲ್ಲ ಈ ಥರ ಕ್ಲೋಸ್ ಆಗ್ತೀವಿ, ಇಷ್ಟು ಕನೆಕ್ಟ್ ಆಗ್ತೀವಿ ಒಬ್ರಿಗೊಬ್ರು ಅಂತ ಹೇಳಿಬಿಟ್ಟು. ಅವಳು ಅಷ್ಟೇ, ಏನಾದರೂ ಹೇಳ್ಕೋಬೇಕು ಅಂತಂದರೆ ನನ್ನ ಹತ್ರ ಏನೂ ಮುಚ್ಚಿಡಲ್ಲ, ಎಲ್ಲ ಫೋನ್ ಮಾಡಿ ಹೇಳ್ಕೊತಾಳೆ. ಸೊ ನನಗೂ ಏನಾದರೂ ಬೇಜಾರಾದರೆ ಅವಳ ಹತ್ರ ಫೋನ್ ಮಾಡಿ ಮಾತಾಡ್ತೀನಿ, ಸ್ವಲ್ಪ ಸಮಾಧಾನ ಆಗುತ್ತೆ. ಸೊ ಬರ್ತೀನಿ ಅಂತ ಹೇಳಿದ್ಲಲ್ಲ, ಹಂಗಾಗಿ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ದೋಸೆಗೆಲ್ಲ ಎತ್ತಿ ನೆನೆಸಿ ರುಬ್ಬಿಟ್ಬಿಟ್ಟು, ಅದರ ಮಾರನೇ ದಿನ ಸ್ನಾನ ಎಲ್ಲ ಮುಗಿಸ್ಕೊಂಡು ಟಿಫನ್ ರೆಡಿ ಮಾಡ್ಕೊಳ್ಳೋಣ, ಪೂಜೆ ಎಲ್ಲ ಮಾಡಿಕೊಂಡು ಅಂತ ಹೇಳಿ ರೆಡಿ ಆಗ್ತಾ ಇರೋದು. ಸೊ ಅಪರೂಪಕ್ಕೆ ಬರ್ತಿದ್ದಾಳೆ, ಏನಾದರೂ ನಾನ್ ವೆಜ್ ಮಾಡಿಕೊಡೋಣ ಅಂತ ಹೇಳಿದ್ರೆ ಅವಳು ತಿನ್ನಲ್ಲ. ಅವ್ರ ಮನೇಲಿ ಏನೋ ಪೂಜೆ ಮಾಡಿಸಿರೋದ್ರಿಂದ 41 ದಿನ ತಿನ್ನಲ್ಲ ಅಂತ ಹೇಳಿದ್ಲು. ಆ 41 ದಿನ ಇನ್ನೂ ಮುಗ್ದಿರಲಿಲ್ಲ. ಅದು ಮುಗಿಯೋಕ್ಕೆ ಒಂದು ವಾರನೋ 10 ಡೇಸೋ ಇತ್ತು. ಹಂಗಾಗಿ ಸರಿ ಸುಮ್ಮನೆ ಆಗಿಬಿಟ್ಟೆ ನಾನು. ಪೂಜೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಟಿಫನ್ ಮಾಡೋಣ ಅಂತ ಹೇಳಿ ಬಂದೆ ನಾನು. ದೋಸೆಗೆ ನೆನೆಸಿಟ್ಟಿದ್ವಲ್ಲ, ಸೊ ಅದನ್ನೇ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ. ದೋಸೆ ಏನೋ ಚೆನ್ನಾಗಿ ಬಂದಿತ್ತು. ಸೊ ನಾರ್ಮಲ್ ಚಟ್ನಿ ರಂಜಿತ್ ತಿನ್ನಲ್ಲ, ಕಡಲೆಬೀಜ ಕಡಲೆಪಪ್ಪಲ್ಲಿ ಮಾಡೋದು. ಹಂಗಾಗಿ ನಾನು ಟೊಮೊಟೊ ಚಟ್ನಿ ಮಾಡ್ಕೊತೀನಿ. ನಮ್ಮ ಮನೆಯಲ್ಲಿ ಚಟ್ನಿ ಮಾಡೋದಾದರೆ ಸುಮಾರು ಸಲ ನಾನು ಟೊಮೊಟೊ ಚಟ್ನಿನೇ ಮಾಡ್ಕೊಳ್ಳೋದು. ನನಗೆ ಕಡಲೆಬೀಜ ಅದು ಇಷ್ಟನೇ, ಆದರೆ ಅವ್ರಿಗೊಂದು ನನಗೊಂದು ತಿನ್ನೋದೇ ಇಬ್ಬರಲ್ವಾ, ಹಂಗಾಗಿ ಅವ್ರಿಗೆ ಯಾವುದು ಅಡ್ಜಸ್ಟ್ ಆಗುತ್ತೋ ಅದನ್ನೇ ರೆಡಿ ಮಾಡ್ಕೊಬಿಡ್ತೀನಿ. ಇಲ್ಲಿ ಎಲ್ಲ ಫ್ರೈ ಮಾಡಿಕೊಂಡು ಅದು ಆರಿದ್ಮೇಲೆ ಚಟ್ನಿ ಮಾಡ್ಕೋಬೇಕಲ್ಲ, ಹಂಗಾಗಿ ಬಿಸಿ ಬಿಸಿ ಹಾಕೋದಾಗ ನನಗಂತೂ ಭಯ. ಇವತ್ತು ನಮ್ಮ ಮನೆಗೆ ಜೋರಾಗಿ ಹೇಳ್ಬೇಕು. ಯಾರು ಬರೋದು? ದೀಪಿಕಾ ಚುಕ್ಕಿನ ವರ್ಷಗಳಾದ್ಮೇಲೆ ಆಕ್ಚುಲಿ ನನ್ನ ಮಗಳು ನನ್ನ ಶ್ರೀಮಂತಕ್ಕೆ ನನ್ನ ಫ್ರೆಂಡ್ ಬಂದಿದ್ದು. ಅದಾದ್ಮೇಲೆ ಇವತ್ತು ಫೋನಲ್ಲಿ ಕಾಂಟ್ಯಾಕ್ಟ್ ಅಲ್ಲಿ ಇದ್ವಿ, ಆದ್ರೆ ಡೈರೆಕ್ಟ್ ಆಗಿ ನೋಡ್ತಿರೋದು ಇವತ್ತೇ. ಅವಳು ಇವತ್ತು ನಮ್ಮ ಮನೆಗೆ ಬರ್ತಿದ್ದಾಳೆ. ತುಂಬಾ ಖುಷಿ ಆಗ್ತಿದೆ ಅವಳು ಬರ್ತಿರೋದು. ಯಾರು ಬರ್ತಿರೋದು? ದೀಪಿಕಾ ಚುಕ್ಕಿ. ಸೊ ಖುಷಿ ಆಗ್ತಿದೆ. ಅವಳು ಬಂದ್ಮೇಲೆ ನಾನ್ ವೆಜ್ ತಿನ್ನಲ್ಲ ಅವಳು. ಸಂಡೇ ಅವ್ರ ಮನೇಲಿ ಏನೋ ಪೂಜೆ ಮಾಡಿರೋದ್ರಿಂದ 41 ದಿನ ನಾನ್ ವೆಜ್ ತಿನ್ಬಾರ್ದು ಅಂತ ಹೇಳಿದಾರೆ. ಹಂಗಾಗಿ ನಾನ್ ವೆಜ್ ತಿಂದೇ ಇರೋ ದಿನ ಬರ್ತಿದ್ದಾಳೆ. ಏನು ಮಾಡೋಕ್ಕಾಗಲ್ಲ, ವೆಜ್ಜಲ್ಲೇ ಅವಳಿಗೆ ಏನು ಇಷ್ಟ ಆಗುತ್ತೋ ಅದನ್ನ ಮಾಡ್ಕೊಡೋಣ ಅಂತ ಅನ್ಕೊಂಡಿದೀನಿ. ಅವಳು ಬಂದ್ಮೇಲೆ ವಿಡಿಯೋ ಕಂಟಿನ್ಯೂ. ಬಂದ್ಲು, ಕರ್ಕೊಂಬರಕ್ಕೆ ಹೋಗ್ತಾ ಇದೀವಿ. ಬಾ, ಸರಿ ಬಾ. ಮಾಡಿಲ್ಲ. ಸೊ
ಸರಿ ಬಾ, ಹಿಂಗೆ ಹಾಕ್ತೀನಿ ಬಾ. ಏನು ಇಷ್ಟು ಆಗ್ಬಿಟ್ಟಿದ್ಯಾ? ಯೋಯ್, ನಾನು ನೋಡಿ ಎದ್ರುಕೊಳ್ತಾವಳೆ ಅವಳು ಯಾವಾಗಿಂದ ಕೇಳ್ತಿರೋದು ಏನಂತ. ನಿಮ್ಮ ಅಭಿಮಾನಿ ಅಕ್ಕ. ಬಾ ಮದ್ದು ಮನೆಗೆ ಹೋಗೋಣ ಫಸ್ಟ್. ಅಕ್ಕ ಇರಲ್ಲ, ನಂಗೆ ಟೈಮ್ ಆಯ್ತಕ್ಕ. ಏನಕ್ಕೆ ನೀನು ಸುಮ್ಮನೆ ಇಲ್ಲೇ ಇರು. ಚಾನ್ಸ್ ಇಲ್ಲ ಅಮ್ಮ. ದೀಪಿಕಾ ಚಿಕ್ಕಿ ಹೆಂಗಮ್ಮ ಇರೋದು? ಕಟಿಂಗು ನಿನ್ನ ಜೊತೆ ಬನ್ರಿ ಹೋಗ್ಲಿ, ಏನಿಲ್ಲೇ ಎಲ್ಲ ನಡ್ಸಂಗಿದ್ಯಾ? ನಿಮ್ಮಮ್ಮನ್ನ ಬಾರ್ಸಕ್ಲಾ? ಸೊ ನನ್ನ ಕೈಯಲ್ಲಿ ನಂಬೋಕ್ಕೆ ಆಗಿಲ್ಲ, ಇದು ದೀಪಿಕಾನ ಅಂತ ಹೇಳಿ. ಅಷ್ಟು ಡುಮ್ಕಾಗ್ಬಿಟ್ಟಿದ್ದಾಳೆ, ಗುಂಡ್ಗೆ. ನಾವು ಜೊತೇಲಿದ್ದಾಗ ಎಷ್ಟು ಸಣ್ಣಕ್ಕಿದ್ಲು ಗೊತ್ತಾ, ಸಿಕ್ಕಾಪಟ್ಟೆ ಸಣ್ಣ. ಒಳ್ಳೆ ಕಡ್ಡಿ ಥರ ಇದ್ಲು, ಇವಾಗ ಪಾಂಡ ಥರ ಆಗ್ಬಿಟ್ಟಿದ್ದಾಳೆ. ಅವಳನ್ನ ಆ್ಯಕ್ಚುಲಿ ಜೊತೇಲಿ ಬಂದಲ್ಲ ತಮ್ಮ, ಅವನು ಪಾಂಡ ಅಕ್ಕ ಅಂತಲೇ ಕರೆಯೋದು. ಅವನ ಬಗ್ಗೆ ಹೇಳಲೇಬೇಕು. ಅವನೊಂಥರ ದೇವ್ರು ಕೊಟ್ಟ ತಮ್ಮ ಇವಳಿಗೆ. ಎಷ್ಟು ಚೆನ್ನಾಗಿ ನೋಡ್ಕೊತಾನೆ ಅವಳ ಜೊತೇಲಿದ್ದು ಅವಳನ್ನ ಅಂತಂದರೆ. ಜೊತೇಲಿ ಹುಟ್ಟಿರೋ ತಮ್ಮಂದರು ಕೂಡ ಅಷ್ಟು ಚೆನ್ನಾಗಿ ಟೇಕ್ ಕೇರ್ ಮಾಡಲ್ಲ, ಅಷ್ಟು ಚೆನ್ನಾಗಿ ಟೇಕ್ ಕೇರ್ ಮಾಡ್ತಾನೆ ಅವಳನ್ನ. ತುಂಬಾ ಚೆನ್ನಾಗಿ ನೋಡ್ಕೊತಾನೆ. ಅಕ್ಕ ಅಂತ ಅವಳಂದರೆ ಜೀವನೇ ಬಿಡ್ತಾನೆ. ನನಗೆ ಅವರಿಬ್ಬರು ಬಾಂಡಿಂಗನ್ನು ನೋಡಿ ತುಂಬ ಖುಷಿ ಆಯಿತು. ಸಖತ್ತು ಇಷ್ಟನೂ ಆಯಿತು. ಅವಳು ಇರೋದು ಇವಾಗ ಒಬ್ಬಳೇ ಅಲ್ವಾ, ಸೊ ಅವಳ ಜೊತೆಗೆ ಒಂದು ಒಳ್ಳೆ ತಮ್ಮ ಸಿಕ್ತ ಅಂತ ನನಗೆ ಖುಷಿ ಆಯಿತು. ಸರಿ, ಜಾಮೂನ್ ಮಾಡಿದ್ದೆ, ಬಿಸಿಯಾಗೇ ಇತ್ತು. ಅವನು ಓಡಬೇಕಿತ್ತು, ಇರು ಅಂತ ಹೇಳಿದೆ ನಾನು. ಆದರೆ ಅವನು ಎಷ್ಟು ಹೇಳಿದ್ರು ಇರಲಿಲ್ಲ. ಬೆಳಗ್ಗೆ ಕೆಲ್ಸಕ್ಕೆ ಹೋಗ್ಬೇಕಂತ ಹೇಳಿ ಅವನು ಹೊರಟ. ರಂಜಿತ್ ಇರಲಿಲ್ಲ, ಸೊ ಅವನು ಓಡೋಕ್ಕೆ ಮತ್ತು ರಂಜಿತ್ ಬರೋಕ್ಕೆ ಸರಿ ಹೋಯ್ತು. ಹಾಗೆ ಮಾತಾಡಿಸ್ಕೊಂಡು ಇಲ್ಲಿ ಅವ್ರ ಅಕ್ಕ ನೋಡ್ತಿದ್ದಾಳೆ, ತಮ್ಮ ಹೋಗ್ತಿದ್ದಾನೆ ಅಂತ ಹೇಳ್ಬಿಟ್ಟು. ಇಬ್ಬರು ಅಷ್ಟೇ ಸಖತ್ತು ಬಾಂಡಿಂಗ್ ಆಗಿರ್ತಾರೆ. ಅವರಿಬ್ಬರನ್ನ ನೋಡಿದ್ರೇ ಖುಷಿ ಆಗುತ್ತೆ. ಅವಳೇನಾದರೂ ಒಂಚೂರು ಬೇಜಾರಾದರೆ ಅವಳಿಗೆ ಎಲ್ಲೋದ್ರೆ ಸಮಾಧಾನ ಆಗುತ್ತೆ ಅಲ್ಲಿಗೆ ಅವನೇ ಕರ್ಕೊಂಡು ಹೋಗ್ತಾನೆ. ಏನು ಬೇಕೋ ಅದನ್ನೆಲ್ಲ ಮಾಡ್ತಾನೆ. ಸೊ ರಂಜಿತ್ ಬಂದರು. ರಂಜಿತ್ ಯಾಕೆ ಹೋಗೋದು, ಬನ್ನಿ ಬೆಳಗ್ಗೆ ಹೋಗಿರಾ ಅಂತ ಹೇಳಿದ್ರು. ಇಲ್ಲ, ಈ ಥರ ಕೆಲಸ ಇದೆ ಹಂಗಾಗಿ ಅಂತ, ನಾಳೆ ಬರ್ತೀನಿ ಅಂತ ಹೇಳ್ದ ಮಧು ಅವನ ಹೆಸರು. ದೀಪಿಕಾ ತಮ್ಮನ ಹೆಸರು, ಸರಿನಾ? ಅವನು ಅಷ್ಟೇ. ನಾವು ಫಸ್ಟ್ ಮಾತಾಡಿದ್ದು, ಅವನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ, ಫಸ್ಟ್ ಟೈಮ್ ಮಾತಾಡ್ಸ್ತಿದ್ದೀನಿ ಅನ್ನೋ ಫೀಲೇ ನನಗಿರಲಿಲ್ಲ. ಅಷ್ಟು ಸೋಷಿಯಲ್ ಆಗಿರ್ತಾನೆ, ಅಷ್ಟು ಚೆನ್ನಾಗಿ ಮಾತಾಡ್ತಾನೆ. ಮತ್ತು ನನಗೂ ಗೇಲಿ ಮಾಡ್ಕೊಂಡಿದ್ದ, ಅಕ್ಕ ನಿಮಗೆ ನನ್ನ ಅಭಿಮಾನಿ ಹಾಗೆ ಹೀಗೆ ಅಂತೆಲ್ಲ ಹೇಳ್ಕೊಂಡಿದ್ದ. ನಾನು ಏನು ನೀನು ಇದು ಗೇಲಿ ಮಾಡ್ತಾ ಇದೆಯಾ, ನಿಜವಾಗ್ಲೂ ಹೇಳ್ತಾ ಇದೆಯಾ ನನಗೆ ಗೊತ್ತಿಲ್ಲ. ಅಕ್ಕ ಇಲ್ಲ ಅಕ್ಕ, ನಿಜವಾಗ್ಲೂ ನಿಮ್ಮ ಅಭಿಮಾನಿನೇ ನಾನು ಅಂತೆಲ್ಲ ಹೇಳ್ಕೊಂಡು ಎಷ್ಟು ಚೆನ್ನಾಗಿರ್ತಾಯಿದ್ದ. ಫಸ್ಟ್ ಟೈಮ್ ನಾವು ಮೀಟ್ ಮಾಡಿ ಮಾತಾಡ್ತಿರೋದು ಅನ್ನೋ ಥರನೇ ಇರಲಿಲ್ಲ. ಎಷ್ಟೋ ದಿನಗಳಿಂದ ನಮಗೆ ಪರಿಚಯ ಅಂತ ಅನ್ನೋ ಥರ ಇತ್ತು. ಸೊ ಅವನು ಹೊರಟ್ಬಿಟ್ಟು ಮತ್ತೆ ರಿಟರ್ನ್ ಬಂದ, ಹೆಲ್ಮೆಟ್ ಬಿಟ್ಟು ಹೋಗಿದ್ದ. ಹಂಗಾಗಿ ತಿರುಗಿ ಅಲ್ಲಿ ಹೋಗಿ ಅಕ್ಕ ತಮ್ಮ ಮಾತಾಡ್ಕೊಂಡಿದ್ರು. ಹುಷಾರಾಗಿ ಹೋಗು ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾ ಇದ್ಲು ಅವಳು. ನಾಳೆ ಬರ್ತೀನಿ ರೆಡಿಯಾಗಿರು ಅಂತ ಹೇಳಿ ನನಗೂ ಅಲ್ಲಿಂದನೇ ಬಾಯ್ ಮಾಡ್ತಿದ್ದ. ಒಂಥರ ಒಳ್ಳೆ ಹುಡುಗ ಅವನು. ದೀಪಿಕಾನ ನೋಡ್ಕೊಳ್ಳೋ ರೀತಿನ ನನಗೆ ನೋಡಿದ್ರೆ ಸಖತ್ ಇಷ್ಟ ಆಗುತ್ತೆ ಅವನ್ನ ಕಂಡ್ರೆ. ಸೊ ಅವನು ಇರೋ ಅಂತ ಎಷ್ಟು ಹೇಳಿದ್ರು ಅವ್ನು ಕೇಳಲಿಲ್ಲ. ಸರಿ ಅಂತ ಹೇಳಿ ಇವಳು ಬಂದಳು. ಇವಳು ನನ್ನನ್ನು ನೋಡೋಕ್ಕೆ ಬಂದಿರೋದು, ಆದರೆ ನನ್ನ ಮಗಳ ಜೊತೆಲಿ ಚೆನ್ನಾಗಿ ಕನೆಕ್ಟ್ ಆಗೋಗ್ಬಿಟ್ಲು. ಸರಿ ಇರಿ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಅವಳಿಗೆ ನಾನ್ ವೆಜ್ ತಿನ್ನಲ್ವಲ್ಲ, ಹಂಗಾಗಿ ಮಶ್ರೂಮ್ ತೊಗೊಂಬಂದಿದ್ದೆ. ಫಸ್ಟೇ ಹೇಳಿದೆ ರಂಜಿತ್ಗೆ. ಅವಳು ನಾನ್ ವೆಜ್ ತಿನ್ನಲ್ಲ ಅಂತ ಹೇಳಿದ್ಲಲ್ಲ, ಹಂಗಾಗಿ ಮಶ್ರೂಮ್ ತರಿಸಿದ್ದೀನಿ, ಇದ್ರಲ್ಲಿ ಏನಾದರೂ ಮಾಡ್ಕೊಡೋಣ ಅಂತ ಹೇಳ್ಬಿಟ್ಟು. ಇದನ್ನು ಸಿಂಪಲಾಗಿ ಮಾಡ್ತೀನಿ, ಬಟ್ ಸಖತ್ ಟೇಸ್ಟಿಯಾಗಿರುತ್ತೆ. ಇದನ್ನು ಆಯಿಲಲ್ಲಿ ಫ್ರೈ ಮಾಡಿಬಿಟ್ಟು ನೀರೇ ಹಾಕದೆ ಮಾಡಿದ್ರೆ ಸಖತ್ತಾಗಿರುತ್ತೆ. ಬಟ್ ನಾನಿಲ್ಲ, ಇವತ್ತು ಒಂಚೂರು ನೀರನ್ನ ಬಳಸ್ಕೊಂಡಿದ್ದೀನಿ ಮಾಡಬೇಕಾದ್ರೆ ಗ್ರೇವಿಗೆ. ಅದನ್ನು ಫಸ್ಟು ನೀರು ಹಾಕ್ದೇ ಮಾಡಿದ್ರೆ ಇನ್ನೂ ಸಖತ್ತಾಗಿರುತ್ತೆ ಟೇಸ್ಟು. ನನಗೆ ಸಖತ್ ಇಷ್ಟ. ಸೊ 2 ಪ್ಯಾಕೆಟ್ ತೊಗೊಂಡು ಬಂದಿದ್ವಿ. 2 ಪ್ಯಾಕೆಟ್ ನಮಗೆ ಜಾಸ್ತಿನೇ ಆಗುತ್ತೆ. ಆದರೆ ಇದು ಹೆಂಗಂತಂದರೆ ನೋಡೋಕ್ಕೆ ಜಾಸ್ತಿ ಇರುತ್ತೆ, ಆದರೆ ಬೆಂದಮೇಲೆ ಒಂದು ಚೂರೇ ಆಗಿಬಿಡುತ್ತೆ. ನಾನಿಲ್ಲಿ ಅದ್ರ ಮೇಲೆ ಇರೋ ಸಿಪ್ಪೆನೆಲ್ಲ ತೆಗಿಯೋ ನೆಸೆಸಿಟಿ ಇರಲಿಲ್ಲ. ಆದರೂ ನಾನು ತೆಗ್ಕೊಂಡು ಕೂತ್ಕೊಂಡೆ. ಎಲ್ಲದರಲ್ಲೂ ಎಷ್ಟೋ ಟೈಮ್ ಹಿಡೀತು, ಲೇಟೇ ಆಗೋಯಿತು ನಾನು ಅಡುಗೆ ಮಾಡೋದು. ಒಂದು ಸ್ವಲ್ಪದ್ರಲ್ಲಿ ಹೋಗಲಿ ಬಿಟ್ಬಿಡೋಣ ಅಂತ ಬಿಡೋಕ್ಕೂ ಆಗಲ್ಲ. ಇದರಲ್ಲೆಲ್ಲ ತೆಗ್ದಿದ್ದೀನಿ, ಅದರಲ್ಲಿ ಏನು ತೆಗೆದ್ಬಿಡೋಣ ಅಂತ ಹೇಳಿ ಎಲ್ಲ ತಗೊಂಡು ಕೂತ್ಕೊಂಡೆ ನಾನು. ಅದನ್ನು ತೆಗ್ದಿಲ್ಲ ಅಂದರೂ ಪರವಾಗಿಲ್ಲ, ಹಾಗೆ ನೀಟಾಗಿ ತೊಳ್ಕೊಂಡು ಮಾಡ್ಕೋಬೋದು.
ಸೊ ಅದನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನನಗೆ ಏನು ಬೇಜಾರು ಅಂದರೆ ಎಷ್ಟೋ ದಿನಗಳಾದಮೇಲೆ ಬಂದಿದ್ದಾಳಲ್ಲ ಸುಮ್ಮನೆ ವೆಜ್ ಮಾಡಿ ಕೊಡ್ತಾ ಇದ್ದೀನಿ ಅನ್ನೋದು ಬೇಜಾರಿತ್ತು ಅಷ್ಟೇ. ಸೊ ನನ್ನ ಮಗಳ ಜೊತೆಯಲ್ಲಿ ಮಾತಾಡಿಕೊಂಡು ಆಟಾಡಿಕೊಂಡು ಎಷ್ಟು ಚೆನ್ನಾಗಿದ್ಲು ಗೊತ್ತಾ. ಚಿಟ್ಟುನು ಅಷ್ಟೇ. ಅಂದರೆ ಅವಳಿಗೆ ಹೆಸ್ರು ಗೊತ್ತಿತ್ತು, ನಾನು ಯಾವಾಗೂ ಅವಳ ಹತ್ರ ಮಾತಾಡ್ತಿದ್ನಲ್ಲ ದೀಪಿಕಾ ಅಂತ ಹೇಳಿ. ಯಾರಾದರೂ ಫೋನ್ ಮಾಡಿದ್ರೆ ನಾನು ಅವಳ ಹತ್ರ ಹೇಳ್ಬಿಟ್ಟೆ ನಾನು ಮಾತಾಡಬೇಕು, ಇವ್ರ ಹತ್ರ ಮಾತಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಅದನ್ನು ಚೆನ್ನಾಗಿ ತಲೆಯಲ್ಲಿ ಇಟ್ಕೊಂಡಿದ್ಲು ಅವಳು ದೀಪಿಕಾ ಚಿಕ್ಕಿ. ಅವಳಿಗೂ ಏನು ಇವರು ಹೊಸಬ್ರು ಹಾಗೆ ಹೀಗೆ ಅನ್ನೋ ಥರನೇ ಇರಲಿಲ್ಲ ಅವಳು. ಚೆನ್ನಾಗಿ ಮಾತಾಡ್ಕೊಂಡು ಕನೆಕ್ಟ್ ಆಗೋಗ್ಬಿಟ್ಟು ದೀಪಿಕಾ ಹತ್ರ ಚೆನ್ನಾಗಿ ಆಟ ಆಡ್ಕೊಂಡಿದ್ರು ಇಬ್ಬರೂ. ಸೊ ನಾನು ಇಲ್ಲೆಲ್ಲ ಕ್ಲೀನ್ ಮಾಡಿಬಿಟ್ಟು ನಾನೊಂದು 3 ಸಲ ತೊಳ್ಕೊತಾ ಇದ್ದೀನಿ ಇದನ್ನು ನೀಟಾಗಿ. ಈ ಸಿಂಪಲ್ಲಾಗಿ ಇದಕ್ಕೆ ಖಾರನೂ ನಾನು ಮಾಡ್ಕೊತಾ ಇರೋದು. ಚಿಕನ್ಗೆ ಹೆಂಗೆ ಮಾಡ್ಕೊತೀವೋ ಅದೇ ಥರನೇ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಆದರೆ ಗ್ರೇವಿಗೆ ನಾವು ನೀರು ಹಾಕದೆ ಹಾಗೆ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ, ಯಾಕಂದರೆ ಇದರಲ್ಲಿ ನೀರಿನ ಅಂಶ ಇರುತ್ತೆ. ಇಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಶುಂಠಿ ಒಂಚೂರು ತೊಗೊಂಡಿದ್ದೀನಿ. ಪುದೀನ, ಕೊತ್ತಂಬರಿ ಸೊಪ್ಪು, ಕರಿಬೇವು ಮತ್ತು ಟೊಮೊಟೊ ತೊಗೊಂಡಿದ್ದೀನಿ. ಇದನ್ನೆಲ್ಲ ಫ್ರೈ ಮಾಡಿಕೊಂಡು ರುಬ್ಕೋಬೇಕು. ನಾನಿಲ್ಲಿ ಒಂಚೂರು ಚಕ್ಕೆ ಹಾಕ್ಕೊಂಡು ಲವಂಗ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ನಾನು ಫಸ್ಟಿಗೆ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕ್ಕೋತೀನಿ. ಯಾಕಂತಂದರೆ ನನಗೆ ಅದು ಹಸಿ ಹಸಿ ಸ್ಮೆಲ್ ನಂಗೆ ಇಷ್ಟನೇ ಆಗೋಲ್ಲ. ಫಸ್ಟ್ ಅದರಲ್ಲಿ ಅದು ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಿಬಿಟ್ರೆ ಚೆನ್ನಾಗಾಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನೆಲ್ಲ ಫ್ರೈ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊಳ್ಳೋದು. ಇದು ಒಂಥರ ಚಿಕನ್ ಥರನೇ ಇರುತ್ತೆ, ಆದರೆ ಚಿಕನ್ ಮಾಡಿಕೊಟ್ಟಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇರೋಲ್ಲ ಅಷ್ಟೇ. ಅದನ್ನೆಲ್ಲ ಮಿಕ್ಸಿಗೆ ಮಾಡ್ಕೊಂಡ್ವಲ್ಲ, ಇದು ಇವಾಗ ಇಲ್ಲಿ ಸಾಸಿವೆ ಕರಿಬೇವು ಹಾಕ್ಕೊಂಡು ಇದಕ್ಕೆ ನಾವು ರುಬ್ಬಿಟ್ಕೊಂಡಿರೋಂಥ ಗ್ರೇವಿನ ಹಾಕ್ಕೊಳ್ಳೋದು. ನನಗೆ ಮಶ್ರೂಮ್ ಜಾಸ್ತಿ ಆಗೋಯಿತು, ಗ್ರೇವಿ ಕಡಿಮೆ ಆಗೋಯಿತು ಅಂತ ಅಂದ್ಕೊಂಡೆ ಫಸ್ಟಿಗೆ. ಆಮೇಲೆ ಪರವಾಗಿಲ್ಲ, ಮಶ್ರೂಮು ಒಂಚೂರು ಬೆಂದರೆ ಸಾಕು, ಅದೆಲ್ಲ ಒಂಚೂರೇ ಚೂರು ಆಗಿಬಿಡತ್ತೆ. ನೋಡೋಕ್ಕೆ ಬೇಯೋಕ್ಕೆ ಮೊದಲಷ್ಟೇ ನಮ್ಗೆ ಇಷ್ಟು ದೊಡ್ಡ ದೊಡ್ಡದಾಗಿ ಅನ್ನಿಸ್ತಿರುತ್ತೆ. ಹಂಗಾಗಿ ನಾನೇ ಏನಾದರೂ ಜಾಸ್ತಿ ಮಶ್ರೂಮ್ ಹಾಕ್ಬಿಟ್ನಾ, ಕಡಿಮೆ ಗ್ರೇವಿ ಮಾಡಿಬಿಟ್ನಾ ಅಂತ ಅನ್ನಿಸ್ತು ಮೊದಲಿಗೆ. ಆಮೇಲೆ ಸರಿ ಹೋಯಿತು. ಅದಕ್ಕೆಲ್ಲ ಉಪ್ಪು ಹಾಕಿ ನೋಡಿ ಎಷ್ಟು ಬೇಗ ಗ್ರೇವಿನೇ ಜಾಸ್ತಿ ಆಗೋಯಿತು, ಮಶ್ರೂಮ್ ಕಮ್ಮಿ ಆಗೋಯಿತು. ಸೊ ಇಲ್ಲಿ ಬಂದು ಏನೋ ಮಾತಾಡ್ತಿದ್ದಾರೆ. ಅದಕ್ಕೆ ಆಯ್ತಾ. ಓ ನಗ್ಯೋದು ನೋಡು, ಬಾಯಿ ನೋಡು, ಗೋಟ್ರ ಕಪ್ಪೆ ನೀನೇ ಬಂಗಾರಿ ಬಾಯಿ. ಏ ಬೇಡ 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 ಮಾಡು ಈ ತರ. ಮಾಡ್ತಾಳೆ ದೀಪಿ, ವೆಜಿಟೇಬಲ್ಸ್ ಕಟ್ ಮಾಡ್ತಾಳೆ, ಎಷ್ಟು ನೀಟಾಗಿರುತ್ತೆ ಗೊತ್ತಾ. ಅಮ್ಮಂಗೆ ಬುದ್ಧಿ ಇಲ್ಲ, ಚಾಕು ಕೊಡ್ತಾಳೆ. ಏ ಅವಳಿಗೆ ಅಂತ ಒಂದು ಪಿಳ್ಳಿ ಚಾಕು ಐತೆ. ಇವಾಗ ಇದು ಯಾರ್ಯಾರಿಗೆ? ಇನ್ಯಾಕೂ ಇಲ್ಲ ಡ್ಯಾಡಿಗೆ. ಇದು ಚಿಕ್ಕದು ಚಿಟ್ಟುಗೆ, ಇದು ಮಧುಮಾಮಂಗೆ, ಇದು ಮಮ್ಮಿಗೆ. ಡ್ಯಾಡಿ ನಾನು ಸ್ವಲ್ಪ ಹಿಂಗಿದೀವಲ್ವಾ, ಇದು ನನಗೆ, ಇದು ನಿಮ್ಮ ಡ್ಯಾಡಿಗೆ. ಓಕೆ, ನಿಮ್ಗಿದು ಮಮ್ಮಿಗಿದು, ಡ್ಯಾಡಿಗೆ ಯಾವುದು? ಇದು ಚಿಟ್ಟುಗೆ, ಇದು ಮಧುಮಾಮಂಗೆ. ಇಬ್ರು ಹಿಂಗಿದ್ದೀರಲ್ಲ, ಇದು ನನಗೆ, ಇದು ನಿಮ್ಮ ಡ್ಯಾಡಿಗೆ. ಓಕೆನಾ? ಅದು ಡ್ಯಾಡಿಗೆ. ಮಧುಮಾಮಂಗೆ ಯಾವ್ದು ಕೊಡೋಣ? ಇದಾ? ಇದು ಮಮ್ಮಿಗೆ. ಇದು ಸೊ ಅಡುಗೆ ಎಲ್ಲ ಮುಗಿಸ್ಕೊಂಡ್ವಿ. ಇವರು ಕಿಚನಲ್ಲೆಲ್ಲ ಬಂದು ಆಟಾಡ್ಕೊಂಡು ಬಂದರು. ರಂಜಿತ್ ಯಾವಾಗೂ ಫೋನಲ್ಲಿ ಬ್ಯುಸಿ. ದೀಪಿಕಾ ನಾನು ಹೇಳ್ದಾಗೆ ಅವ್ರ ತಮ್ಮನೇ ಫೋನ್ ಮಾಡಿದ್ದ. ಹೋಗ್ತಾ ಇದ್ದೀನಿ ಅಕ್ಕ ಅಂತ ಹೇಳ್ಕೊಂಡು ಅವನ ಹತ್ರ ಮಾತಾಡ್ತಿದ್ಲು. ಸೊ ಜಾಮೂನ್ ಅವ್ನು ಹೋದಾಗ ತುಂಬ ಬಿಸಿ ಬಿಸಿ ಇತ್ತಲ್ಲ, ಸೊ ಇವಾಗ ಹಾಕ್ಕೊಟ್ಟೆ ತಿಂತಿದ್ಲು ದೀಪಿಕಾ. ಇವಳೇ ನನ್ನ ಫ್ರೆಂಡು, ಇವಾಗ ಸ್ವಲ್ಪ ಚೆನ್ನಾಗಿ ಕಾಣಿಸ್ತವಳು ನೋಡ್ರಿ. ಆವಾಗಿಂದ ವಿಡಿಯೋಗಳಲ್ಲಿ ಬಚ್ಚಿಟ್ಕೊಂಡೇ ಇದ್ಲು. ಊಟ ಮುಗಿಸಿ ಮಲಗಿ ಎದ್ವಿ. ಇದು ಮಾರನೇ ದಿನ. ನಾನೊಂದು ಸ್ವಲ್ಪ ಕಷಾಯ ಮಾಡಿಕೊಂಡು ಕುಡಿತಾ ಇದ್ದೀನಿ. ಇಲ್ಲಿ ಇನ್ನೂ ಎದ್ದಿರಲಿಲ್ಲ ಮೇಡಮ್ ಅವರು. ಕಷಾಯ ಕುಡಿದ್ಬಿಟ್ಟು ಬಾಗಿಲೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಫಸ್ಟು ಗಿಡಗಳಿಗೆಲ್ಲ ನೀರು ಹಾಕಬೇಕಲ್ಲ, ಸೊ ಯಾಕಂದರೆ ಎಲ್ಲ ಕ್ಲೀನ್ ಮಾಡಿದ್ಮೇಲೆ ನಾನು ಗಿಡಗಳಿಗೆ ನೀರು ಹಾಕಿದ್ರೆ ಅದೆಲ್ಲ ಹರ್ಕೊಂಡು ಹಂಗೆ ಬಂದುಬಿಡತ್ತೆ. ಅದು ಮಾರ್ಕ್ ಹಂಗೆ ಇದ್ಬಿಡುತ್ತೆ, ಅದು ನೋಡೋಕ್ಕೆ ಚೆನ್ನಾಗಿರಲ್ಲ. ಹಂಗಾಗಿ ಫಸ್ಟು ಗಿಡಗಳಿಗೆ ನೀರು ಹಾಕ್ಬಿಡ್ತೀನಿ ನಾನು. ಅದು ಎಷ್ಟು ಹರಿಯುತ್ತೋ ಹರಿಯೋಕ್ಕೆ ಬಿಟ್ಬಿಟ್ಟು ಆಮೇಲೆ ನೀಟಾಗಿ ಒರೆಸ್ಕೊಂಬರ್ತೀನಿ. ಆವಾಗ ಸರಿ ಹೋಗುತ್ತೆ. ಇಲ್ಲಾಂತಂದರೆ ಚೆನ್ನಾಗಿರಲ್ಲ. ಎಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ನೀರು ಹಾಕಿದ್ರೆ ಅದು ಹರಿಯುತ್ತಲ್ಲ, ಸೊ ಚೆನ್ನಾಗಿರಲ್ಲ ನೋಡೋಕ್ಕೆ. ನಾನಿಲ್ಲಿ ಈ ಗಿಡನ ತೋರಿಸ್ತಾ ಇದ್ದೀನಿ.
ನಂದು ಎಷ್ಟು ಚೆನ್ನಾಗಿ ಚಿಗುರಿದೆ ಗೊತ್ತಾ ಇದು. ನನ್ನ ಬಾಡೋಗಿತ್ತು ತಂದು 2 ದಿನಕ್ಕೆ ಇದನ್ನು ನಾನು ಪಾಟಿಗೆ ಹಾಕಿದ್ದು. ಸೊ ಹುಳಿಯೆಲ್ಲ ಹೋಗ್ಬಿಡುತ್ತೆ ಅಂತ ಅಂದ್ಕೊಂಡು ಎಷ್ಟು ಚೆನ್ನಾಗಿದೆ ನೋಡಿ ಆ ಗಿಡಗಳ ಮಧ್ಯೆ ಇದನ್ನು ಎಷ್ಟು ಫ್ರೆಶ್ಶಾಗಿ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಅನಿಸುತ್ತೆ ಗೊತ್ತಾ. ಸೊ ಗಿಡಗಳಿಗೆಲ್ಲ ನೀರು ಹಾಕ್ಬಿಟ್ಟು ಅದು ಇದಾಗೋಷ್ಟೊತ್ತಿಗೆ ಹೊಸ್ಲು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಕ್ಲೀನ್ ಮಾಡಿಕೊಂಡು ರಂಗೋಲಿ ಹಾಕ್ತಾಯಿದ್ದೀನಿ. ನಾನು ಯಾವಾಗೂ ಹೇಳೋ ಥರ ರಂಗೋಲಿಗಳಲ್ಲಿ ನಾನು ಎಕ್ಸ್ಪರ್ಟ್ ಅಲ್ಲ. ಹೆಂಗೋ ನನಗೆ ಗೊತ್ತಿರೋ ಒಂದು 4 ಗೆರೆಗಳು ಹೇಳ್ಕೊತೀನಿ ಅಷ್ಟೇ. ದೀಪಿಕಾ ಅವ್ರು ಎದ್ದಿರಲಿಲ್ಲ. ಸರಿ ಅಂತ ಹೇಳ್ಬಿಟ್ಟು ಅವ್ರು ಎದ್ದೇಳೋಷ್ಟೊತ್ತಿಗೆ ಏನಾದರೂ ಸಿಂಪಲ್ಲಾಗಿ ಟಿಫನ್ ಮಾಡ್ಕೊಂಬಿಡೋಣ ಅಂತ ಹೇಳಿ ಈ ರಂಗೋಲಿ ಇವಾಗ ಹಾಕುವಾಗ ನಿಮ್ಗೊಂಥರ ವಿಚಿತ್ರ ಅಂತ ಅನಿಸ್ಬೋದು. ಬಟ್ ಲಾಸ್ಟಲ್ಲಿ ಅದು ಒಂಥರ ಲುಕ್ ಬರುತ್ತೆ. ನಾನು ಸ್ಟಾರ್ಟಿಂಗಲ್ಲಿ ಹಂಗೆ ಅಂದ್ಕೊಂಡಿದ್ದು, ಮರ್ತೋಗಿದ್ದೀನಿ ರಂಗೋಲಿನ. ಇದು ಮಾತ್ರ ಜ್ಞಾಪಕ ಇತ್ತು. ಆಮೇಲೆ ನೆನಪಾಯಿತು, ಓ ಇದು ಹಿಂಗೆ ಹಾಕಿದ್ರೆ ಇದಕ್ಕೆ ಚೆನ್ನಾಗಿ ಅನಿಸೋದು ಅಂತ ಹೇಳ್ಬಿಟ್ಟು. ಸೊ ಇವಾಗ ಇದಕ್ಕೊಂದು ಕಳೆ ಬರೋದು ನೋಡಿ, ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು. ಈ ಥರ ಸಿಂಪಲ್ ರಂಗೋಲಿಗಳಾದರೆ ಒಂಚೂರು ಕಲ್ತ್ಕೊಂಡು ಹಾಕ್ತೀನಿ. ದೊಡ್ಡ ದೊಡ್ಡ ರಂಗೋಲಿಗಳು ಕಷ್ಟ ನನಗೆ ಹಾಕೋಕ್ಕೆ. ಅದ್ರ ಮಧ್ಯ ನಾನು ಯಾವಾಗಾದರೂ ಅಪರೂಪ ಈ ಥರ ಕೆಮ್ಮಣ್ಣು ತುಂಬೋದು. ಆ ದೀಪಗಳ ಮಧ್ಯ ಕೆಮ್ಮಣ್ಣು ತುಂಬಿದ್ರೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಕೆಮ್ಮಣ್ಣು ತುಂಬ್ತಾ ಇದ್ದೀನಿ ನೋಡಿ. ಡೈಲಿ ಎದ್ದು ಈ ಥರ ಹೊಸ್ಲು ನೀಟಾಗಿ ತೊಳೆದು ರಂಗೋಲಿ ಹಾಕಿದ್ರೆ ಒಂಥರ ಮನಃಶಾಂತಿಯಾಗಿರುತ್ತೆ. ಒಂಥರ ಮನಸ್ಸೆಲ್ಲ ಚೆನ್ನಾಗಿರುತ್ತೆ. ಹೊಸ್ಲು ಚೆನ್ನಾಗಿರಬೇಕು ಫಸ್ಟು. ಸೊ ಬೆಳಗ್ಗೆ ಎದ್ದು ನನಗೆ ಅದೇ ಕೆಲಸ, ಆಮೇಲೆ ಒಳಗಿನ ಕೆಲಸಗಳು ನೋಡ್ಕೊಳ್ಳೋದು ನಾನು. ಅದೆಲ್ಲ ಮುಗೀತಲ್ಲ, ಸರಿ ಒರೆಸ್ಕೊಬಿಡೋಣ ಅಂತ ಹೇಳಿ ಒರೆಸ್ಕೊತಾ ಇದ್ದೀನಿ. ಬಂದು ನೋಡಿದೆ, ಇವು ಒಳ್ಳೆ ಗುಬ್ಬಚ್ಚಿಗಳ ಥರ ಮಲ್ಕೊಂಡಿದ್ವು. ತಪ್ಕೊಂಡು ಚಿಟ್ಟು ನೋಡಿ ಹೊಸಬ್ರನ್ನದು ಏನಿಲ್ಲ ಎಷ್ಟು ಚೆನ್ನಾಗಿ ಮಲ್ಕೊಂಡಿದ್ಲು ಅಂತ. ಆಮೇಲೆ ನೋಡಿದ್ರೆ ಕಣ್ಣು ಬಿಟ್ಕೊಂಡು ನೋಡ್ತಿದ್ದಾಳೆ. ಸರಿ ಎದ್ಪ ಅಂತ ಹೇಳಿ ಬಂದೆ ನಾನು. ಚಿತ್ರಾನ್ನ ಮಾಡ್ಕೊಳ್ಳೋಣ ಅಂತೇಳಿ ಕಟ್ ಮಾಡ್ಕೊತಾ ಇದ್ದೀನಿ ಇಲ್ಲಿ. ಸಿಂಪಲಾಗಿ ಬೇಗ ಆಗುತ್ತಲ್ಲ, ಹಂಗಾಗಿ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ. ಸೊ ನಮ್ಮ ಚಿತ್ರಾನ್ನ ಗೊಜ್ಜು ರೆಡಿ ಆಯಿತು. ನಮ್ಮ ಮೇಡಮ್ ಅವರು ಎದ್ದಿದ್ರು. ಇವತ್ತು ನಾನೇ ರಂಗೋಲಿ ಹಾಕ್ತೀನಿ ಅಂತ ಹೇಳಿ ಬಂದ್ಲಾ ಅವಳು. ಸರಿ ಹಾಕು ಅಂತ ಹೇಳಿ ನೋಡ್ತಾ ಇದ್ದೆ. ಅವಳಿಗೆ ತಿಕ್ಲು ಮಕ್ಳು ಆಗೋಯ್ತು ಆ ರಂಗೋಲಿ ಹಾಕೋದು. ಇದೊಂದೇ ಅಂತೆ ಅವಳಿಗೆ ಚೆನ್ನಾಗಿ ಬರೋದು. ನನಗೂ ಯಾವುದಾದ್ರೂ ಒಂದೇ ಚೆನ್ನಾಗಿ ಬರೋದು. ನಾನು ಅಂದರೆ ರಂಗೋಲಿಗಳು ಬಿಡಿಸೋದು, ಗೆರೆ ಎಳಿತಾರೆ, ಕೈ ತಿರುಗೋದು ಅಂತಾರಲ್ಲ, ಅದನ್ನು ಚೆನ್ನಾಗಿ ಮಾಡ್ತಿದ್ಲು. ಹಾಕೋಕ್ಕೆ ಮಾತ್ರ ಇದೊಂದೇ ರಂಗೋಲಿ ಪರ್ಫೆಕ್ಟಾಗಿ ಬರುತ್ತಂತೆ. ಯೋಚನೆ ಮಾಡ್ತಾಯಿದ್ಲು ಇನ್ನು ಯಾವ ಕಡೆಯಿಂದ ತೊಗೊಳ್ಳೋದು, ಹೆಂಗೆ ತೊಗೊಳ್ಳೋದು ಅಂತ ಹೇಳಿ. ದೀಪಿಕಾ ನಿಜವಾಗ್ಲೂ ಬರುತ್ತೆ ಅಂದರೆ, ನಿಜ ಕಣೆ ನಾನು ಇದೊಂದೇ ರಂಗೋಲಿ ಚೆನ್ನಾಗಿ ಹಾಕೋದು, ಇವತ್ತು ಯಾಕೋ ಹಿಂಗೆ ಆಗ್ತಿದೆ ಅಂತ ಹೇಳ್ತಿದ್ಲು ಅವಳು. ಸರಿ ಅಂತೇಳಿ ನಾನು ಅದನ್ನು ನೋಡ್ತಾ ಇದ್ದೆ, ಕಲ್ತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಆದರೆ ನಿಜವಾಗ್ಲೂ ಆ ರಂಗೋಲಿ ಕಲ್ತ್ಕೊಳ್ಳೋಕ್ಕೆ ತುಂಬ ಟೈಮ್ ಬೇಕು ಅಂತ ಹೇಳ್ಬಿಟ್ಟು ಸುಮ್ಮನಾದೆ ನಾನು. ಚೆನ್ನಾಗಿ ಹಾಕಿದ್ಲು ಅವಳು. ರಂಗೋಲಿ ಬಿಡಿಸ್ತಿದ್ಲು. ನಾನು ಚಿಟ್ಟುಗೆಲ್ಲ ರೆಡಿ ಮಾಡಬೇಕಲ್ಲ, ಸೊ ರೆಡಿ ಮಾಡಿ ಕರ್ಕೊಂಡೋಗಿ ಕಾರ್ ಬಂದಿತ್ತು, ಹೋಗಿ ಹತ್ತಿಸ್ಬಿಟ್ಟು ಬಂದೆ. ಸೊ ಮನೆಗೆ ಬಂದು ಪೂಜೆ ಎಲ್ಲ ಮುಗಿಸಿ, ಕೆಲಸ ಎಲ್ಲ ಮುಗಿಸಿ, ಸ್ನಾನ ಎಲ್ಲ ಮುಗಿಸಿ, ಮಧ್ಯಾಹ್ನ ಊಟ ಮುಗಿಸ್ಕೊಂಡು ಚಿಟ್ಟುನು ಬಂದಳು. ಅವಳನ್ನ ಕರ್ಕೊಂಬಂದು ನಿದ್ದೆ ಮಾಡಿಸಿ ಎಬ್ಬರಿಸಿ ಅವನು ಮಧು ಇಲ್ಲಿ ಆನೇಕಲ್ಲಲ್ಲಿ ಒಂದು ಗೋಬಿ ಮಂಚೂರಿ. ಅವ್ನು ಫೋನ್ ಮಾಡಿದಾಗೆಲ್ಲ ಹೇಳ್ತಾನೆ ಇರ್ತಾನೆ, ಅಕ್ಕ ಅಲ್ಲಿ ಫೇಮಸ್ ಒಂದು ಗೋಬಿ ಮಂಚೂರಿ ಇದೆ ಅಂತ. ನಿಜವಾಗ್ಲೂ ನಾನು ಯಾವತ್ತೂ ಕೇಳಲಿಲ್ಲ, ನಾನು ಅಲ್ಲಿ ಹೋಗ್ಲೂ ಇಲ್ಲ. ಸರಿ ಅವರು ನೆನ್ನೆನೇ ತೊಗೊಂಬರ್ಬೇಕಿತ್ತು, ಅಲ್ಲಿ ಖಾಲಿ ಆಗಿಬಿಟ್ಟಿತ್ತಂತೇಳಿ ಇವತ್ತು ತೊಗೊಂಬರ್ತೀನಿ ಅಂತ ಹೇಳಿ ಆನ್ ದ ವೇ ಹಂಗೆ ಆನೇಕಲ್ಗೆ ಹೋಗಿ ಹಿಂಗೆ ತೊಗೊಂಬಂದಿದ್ದ. ಫಸ್ಟ್ ಅವಳೇ ಟೇಸ್ಟ್ ಮಾಡಿದ್ಲು ಹೆಂಗಿದೆ ಏನು ಅಂತ ಹೇಳ್ಬಿಟ್ಟು. ಚೆನ್ನಾಗಿತ್ತು, ನಾನು ತಿಂದೆ, ಚೆನ್ನಾಗಿತ್ತು. ಫೈನಲಿ ನನ್ನ ಫ್ರೆಂಡು ಹೊರಡೋ ಅಂಥ ಟೈಮ್ ಆಯಿತು. ನನಗಿಷ್ಟನೇ ಇರಲಿಲ್ಲ ಅವಳನ್ನ ಕಳಿಸ್ಕೊಡೋದು. ಆದ್ರೂ ಕಳಿಸ್ಕೊಡ್ಲೇಬೇಕಲ್ಲ, ಅವಳು ಕೆಲ್ಸಕ್ಕೆ ಹೋಗ್ತಾಳಲ್ಲ, ಜವಾಬ್ದಾರಿಗಳೆಲ್ಲ ಜಾಸ್ತಿ ಅಲ್ವಾ. ಹಂಗಾಗಿ ಇನ್ನೊಂದು ಸಲ ಬಾ ಅಂತ ಹೇಳಿ ಕಳಿಸ್ಕೊಡ್ತಾ ಇದ್ದೀವಿ. ಮಧುನೂ ಅಷ್ಟೇ ಬಂದ ಅವಳನ್ನ ಕರ್ಕೊಂಡು ಹೋಗೋಕ್ಕೆ. ಹೊರಡ್ತಿದ್ದಾಳೆ. ನನಗೊಂಥರ ಬೇಜಾರಾಗ್ತಿತ್ತು ನೋಡ್ತಿದ್ರೆ ಅವಳು ಹೋಗೋದನ್ನು. ಊರಿಗೆ ಬಾ ಅಂತ ಹೇಳ್ತಾಳೆ ಈಗ. ಚಿಟ್ಟುಗೆ ಸ್ಕೂಲ್ ಇದೆಯಲ್ಲ, ಹಂಗಾಗಿ ನೀನೇ ಬಾ ಅಂತ ಹೇಳ್ದೆ ನಾನು ಅವಳಿಗೆ. ಸೊ ನಿನ್ನೆ ಯಾವ ಟೈಮಿಗೆ ಬಂದಿದ್ಲು ಸೇಮ್ ಟೈಮಿಗೆ ಅವಳು ಹೊರಟ್ಲು. ಸಖತ್ ಬೇಜಾರಾಗೋಯ್ತು ನನಗೆ. ಸರಿ ಅಂತೇಳಿ ಬಾಯ್ ಮಾಡಿಬಿಟ್ಟು ನಾನು ನನ್ನ ಮಗಳ ಮನೆಗೆ ಬಂದ್ವಿ. ಇದು ಅವಳ ರಂಗೋಲಿ ಹಾಕಿದ್ದು ಎಲ್ಲ ಹೋಗ್ಬಿಟ್ಟಿತ್ತು ಗಾಳಿಗೆ. ಸೊ ಇದು ನನ್ನ ಇವತ್ತಿನ ವಿಡಿಯೋ. ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.